ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ವಿಡಿಯೋ ವೈರಲ್ ಪ್ರಕರಣ ಅದು ಅವರ ವೈಯಕ್ತಿಕ. ನಾನು ಅದರ ಬಗ್ಗೆ ಮಾತನಾಡುವುದಿಲ್ಲ. ಆ ಪ್ರಕರಣದಲ್ಲಿ ಕಾನೂನು ಏನು ಕ್ರಮ ಕೈಗೊಳ್ಳುತ್ತದೆಯೋ ತೆಗೆದುಕೊಳ್ಳಲಿ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಕಲಬುರಗಿ ಜಿಲ್ಲೆಯ ವಾಡಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂತ್ರಸ್ತರ ಮನೆಗೆ ನಡ್ಡಾ ಯಾವಾಗ ಭೇಟಿ ಕೊಟ್ಟಿದ್ದಾರೆ ಎಂದು ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ವಿಚಾರ ಮಾತನಾಡಿ, ಯಾದಗಿರಿಯಲ್ಲಿ ದಲಿತ ಯುವಕನ ಹತ್ಯೆ ಆಯಿತು. ಆ ಯುವಕನ ಮನೆಗೆ ತಂದೆ ಮಗ ಯಾವಾಗ ಹೋಗ್ತಾರೆ? ದಲಿತ ಯುವಕನ ಹತ್ಯೆ ಮಾಡಿದವರಿಗೆ, ನೇಹಾ ಹತ್ಯೆ ಮಾಡಿದವರಿಗೆ ಎನ್ಕೌಂಟರ್ ಮಾಡ್ತಾರೆ. ಜೆಪಿ ನಡ್ಡಾ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮಾತನಾಡೋ ನೈತಿಕತೆ ಏನಿದೆ? ಚುನಾವಣೆ ಸಂದರ್ಭದಲ್ಲಿ ಇಂತಹ ವಿಡಿಯೋ ವೈರಲ್ ಆಗುವುದು ಸಹಜ. ಚುನಾವಣೆ ವೇಳೆಯಲ್ಲಿ ರಾಜ್ಯದಲ್ಲಿ ಬ್ಲಾಕ್ ಮೇಲ್ ಮಾಡೋ ತಂಡನೆ ಇದೇ ವಿಡಿಯೋ ಚುನಾವಣೆ ಮೊದಲ ಬಿಡುಗಡೆ ಮಾಡಬೇಕಿತ್ತಲ್ವಾ ಎಂದು ಪ್ರಶ್ನಿಸಿದರು. ಅದು ಕಾನೂನು ಏನೈತೆ ಅದು ಕೆಲಸ. ಈಗಾಗಲೇ ಸಿಎಂ ಅವರು SIT ತನಿಖೆ ಆದೇಶ ಕೂಡ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ನಡ್ಡಾ ಅವರು ಆ ಸಂತ್ರಸ್ತರ ಮನೆಗೆ, ಅನ್ಯಾಯಕ್ಕೊಳಗಾದವ್ರ ಮನೆಗೆ ಯಾವಾಗ ಹೋಗಿ ಬರ್ತಾರೆ ಅಂತ. ಸಾರಿ, ಇವರು ಪ್ರಿಯಾಂಕಾ ಖರ್ಗೆ ದಲಿತರು ಹತ್ಯೆ ಆಗಿದ್ದಾರೆ ಯಾದಗಿರಿಯಲ್ಲಿ. ಅಪ್ಪ ಮಗ ಯಾವಾಗ ಹೋಗಿ ಬರ್ತಾರೆ? ಅಲ್ಲಿ ಹೋಗಿ ಅಲ್ಲಿ ಹೇಳ್ತಾರ, ನಮ್ಮ ದಲಿತ ಹುಡುಗನ ಹೊಡೆದಾರ, ಅವ್ರಿಗೆ ನಾವು ಗುಂಡೇಟ್ ಹಾಕ್ತೀವಿ, ಎನ್ಕೌಂಟರ್ ಮಾಡಿದ ದಮ್ ಇದೆ. ಯಾಕೆ ಪ್ರಿಯಾಂಕಾ ಖರ್ಗೆ? ನಡ್ಡಾವ್ರ ಬಗ್ಗೆ ಏನು ಕೇಳ್ತಾರೆ ರೀ? ಪ್ರಧಾನಮಂತ್ರಿಗಳ ಬಗ್ಗೆ ಏನು ಮಾತಾಡ್ತಾರೆ? ಸ್ವಲ್ಪ ಬಾಯಿಯಲ್ಲಿ ಬಿಗಿ ಇಟ್ಕೋಬೇಕು. ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಾಕಬೇಕು ಮಾತಾಡಬೇಕು. ನೀವು ಹೋಗ್ರಿ, ದಲಿತರ ಹತ್ಯೆ ಆಗೈತಲ್ಲ ಹೋಗ್ರಿ, ಅಲ್ಲಿ ಹಿರೇಮಠರದ ಹತ್ಯೆ ಆಗೈತಲ್ಲ ಅಲ್ಲಿ ಹೋಗ್ರಿ. ಅಲ್ಲಿ ಹೋಗೋದು ಬಿಟ್ಟು ನಡ್ಡಾ ಅವ್ರಿಗೆ ಯಾವಾಗ ಸಂತ್ರಸ್ತರ ಮನೆಗೆ ಹೋಗ್ತಾರೆ? ನೀವು ಮೊದಲು ಹೋಗಿ ನೀವು ಒಂದು ಇಡೀ ದೇಶಕ್ಕೆ ಮಾದರಿ ದಲಿತರ ಪರವಾಗಿ ನೋಡೀವಿ. ದಲಿತರ ಬಗ್ಗೆ ಎಲ್ಲೇ ಕೊಲೆ ಅನ್ಯಾಯ ಆದರೆ ನಾವು ಅದನ್ನು ಗಟ್ಟಿಯಾಗಿ ವಿರೋಧ ಮಾಡ್ತೀವಿ. ಅವ್ರಿಗೆ ನೈತಿಕ ಬೆಂಬಲ ಕೊಟ್ಟು ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಬರ್ಬೋದಾಗಿತ್ತಲ್ಲ. ಏನು ಕಡಿಮೆ ಆಗೈತೆ? ಪ್ರಿಯಾಂಕಾ ಖರ್ಗೆ ಯಾದಗಿರಿಗೆ ಹೋಗ್ಬೇಕಾಗಿತ್ತಲ್ಲ. ಏನು ಹೆಲಿಕಾಪ್ಟರ್ ಒಂದು ತಾಸನಾಗ ಹೋಗಿ ಬರ್ತೀವಿ. ಅವರಿಗೆ ದಲಿತರ ಬಗ್ಗೆ ಕೇಳ್ಕೊಳ್ಳಿಲ್ಲ, ಕೇವಲ ಮುಸ್ಲಿಮರ ಬಗ್ಗೆ ಅಷ್ಟೇ. ಯಾಕಂದ್ರೆ ಚುನಾವಣೆ ದಿನವೇ ರಿಲೀಸ್ ಆಗುತ್ತೆ ಎಲ್ಲನೂ. ಅದು ಏನೈತೆ ಹೇಳಿದ್ರೆ, ಈ ರಾಜ್ಯದಲ್ಲಿ ಒಂದು ಕೆಟ್ಟ ಸಂಸ್ಕೃತಿ ಬೆಳೆದಿದೆ. ಭಾಳ ಮಂದಿಗೆ ಬ್ಲ್ಯಾಕ್ ಮೇಲು ಎಲ್ಲ ಪಾರ್ಟಿಯಾಗಿ ಮಾಡೋರು ಒಂದು ಟೀಮ್ ಇದೆ. ಅಂತೂ ನಾ ಹೇಳೀನಿ, ಹಿಂದಿನ ನಾನು ಎಲ್ಲ ನೋಡ್ರಿ, ಆ ಟೀಮ್ ಇಂಥ ಕೆಟ್ಟ ಕೆಲಸ ಮಾಡ್ತಿರ್ತೀವಿ. ಚುನಾವಣೆ ಬಂದಾಗ ಆಗಲಿ ಇದು ಮೊದಲೇ ಬಿಡುಗಡೆ ಮಾಡಬೇಕಾಗಿದೆ. ದುರ್ದೈವ ಆದರೂ ನಾವು ವೈಯಕ್ತಿಕ ಇದೆ ಏನೋ ಮಾತಾಡ್ತೀವಿ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.